ಆತ್ಮೀಯ ಸ್ನೇಹಿತರೆ, ಒಬ್ಬ ಶಿಲ್ಪಿ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಕಲ್ಲನ್ನು ನೋಡ್ತಾನೆ. ಈ ಕಲ್ಲನ್ನು ಕೆತ್ತಿ ಒಳ್ಳೆಯ ಮೂರ್ತಿಯನ್ನು ಮಾಡಬೇಕು ಅಂದ್ಕೊಂಡು ತನ್ನಲ್ಲಿರ್ತಕ್ಕಂಥ ಸುತ್ತಿಗೆ ಮತ್ತು ಉಳೆಯನ್ನು ಬಳಸಿ ಆ ಕಲ್ಲನ್ನು ಕೆತ್ತಲು ಪ್ರಾರಂಭ ಮಾಡ್ತಾನೆ. ಆದರೆ ಆ ಕಲ್ಲು ಅರ್ಧಕ್ಕೆ ಅಳಲು ಪ್ರಾರಂಭಿಸ್ತದೆ. ದಯಮಾಡಿ ನನ್ನನ್ನು ಬಿಟ್ಟುಬಿಡಿ, ಈ ನೋವನ್ನು ತಾಳಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತದೆ. ಆವಾಗ ಆ ಶಿಲ್ಪಿ ಕರುಣೆಯಿಂದ ಆ ಕಲ್ಲನ್ನು ಅಲ್ಲಿ ಅಷ್ಟಕ್ಕೆ ಬಿಟ್ಟು ಮುಂದೆ ಹೋಗ್ತಾನೆ. ಮತ್ತೆ ಅಲ್ಲಿ ಮತ್ತೊಂದು ಕಲ್ಲು ಅವನಿಗೆ ಸಿಗ್ತದೆ. ಆವಾಗ ಆ ಶಿಲ್ಪಿ ಆ ಕಲ್ಲನ್ನು ಮೂರ್ತಿಯನ್ನಾಗಿಸಬೇಕೆಂದು ತಿಳ್ಕೊಂಡು ಮತ್ತೆ ತನ್ನಲ್ಲಿರುವ ಉಳಿ ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭ ಮಾಡ್ತಾನೆ. ಆದರೆ ಆ ಕಲ್ಲು ತನಗಾಗ್ತಕ್ಕಂಥ ಎಲ್ಲ ನೋವನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಗಿ ಪರಿಣಮಿಸ್ತವೆ. ಆವಾಗ ಆ ಊರಿನ ಜನರು ಆ ಮೂರ್ತಿಗೆ ಒಂದು ದೇವಾಲಯ ಕಟ್ಟಿ ಅದನ್ನು ಪೂಜೆ ಮಾಡಲು ಪ್ರಾರಂಭ ಮಾಡ್ತಾರೆ. ಹೀಗೆ ದಿನಂಪ್ರತಿ ಪೂಜಿಸಿ ಪ್ರಾರಂಭ ಮಾಡಿದ ನಂತರ ಅವರಿಗೆ ತೆಂಗಿನಕಾಯಿ ಹೊಡೆಯಲು ಒಂದು ಕಲ್ಲು ಬೇಕಾಗ್ತದೆ. ಆವಾಗ ಅವರಿಗೆ ಈ ಅರ್ಧಕ್ಕೆ ಬಿದ್ದಿರ್ತಕ್ಕಂಥ ಈ ಕಲ್ಲನ್ನು ನೋಡಿ ಇದೇ ಒಳ್ಳೆಯ ಕಲ್ಲಾಗ್ತದೆ ತೆಂಗಿನಕಾಯಿ ಹೊಡೆಯಕ್ಕಂತೇಳಿ ಆ ಕಲ್ಲು ತಂದು ಆ ಗುಡಿ ಮುಂದೆ ಇಡ್ತಾರೆ. ಆವಾಗ ದಿನನಿತ್ಯ ಬರ್ತಕ್ಕಂಥ ಭಕ್ತರೆಲ್ಲ ಆ ತೆಂಗಿನಕಾಯಿ ಅದರ ಮೇಲೆ ಹೊಡೆಯೋದು ಒಳಗಿನ ದೇವರಿಗೆ ಪೂಜಿಸೋದು ಮಾಡ್ತಾರೆ. ಅವಾಗ ಅನಿಸ್ತದ ಆ ಕಲ್ಲಿಗೆ, ಅಯ್ಯೋ ನಾನು ತಡ್ಕೊಂಡಿದ್ರೆ ಪೂಜೆ ಮಾಡುವಂಥ ಸ್ಥಾನದೊಳಗೆ ನಾ ಇರ್ತಿದ್ದೆ ಅಂಥೇಳಿ ಪೂಜೆ ಆಗ್ತಕ್ಕಂಥ ಮೂರ್ತಿಯನ್ನು ಕೇಳ್ತದೆ. ನಾನು ನಿನ್ನಂಗೆ ತಡ್ಕೊಂಡಿದ್ರೆ ನನಗೂ ಪೂಜೆ ಆಗ್ತಿತ್ತು. ಅವತ್ತು ಆ ಈಡು ತಡ್ಕೊಳ್ಳಿಲ್ಲ, ಇವತ್ತು ದಿನಾಲೂ ನನ್ನ ತಲೆ ಮೇಲೆ ಹೊಡಿತಿದ್ದಾರೆ ತೆಂಗಿನಕಾಯಿ ತೆಗೆದುಕೊಂಡು ಬಂದು ಅಂಥೇಳಿ. ಅವಾಗ ಆ ಮೂರ್ತಿ ಹೇಳ್ತದ, ನೋಡಪ್ಪ, ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ನಾವು ತಡ್ಕೊಳ್ಬೇಕು, ಅಂದಾಗ ಮಾತ್ರ ನಾವು ಒಳ್ಳೆಯದನ್ನು ಕಾಣ್ತೀವಿ. ಇದರ ತಾತ್ಪರ್ಯ ಇಷ್ಟೇ ಸನ್ಮಿತ್ರರೇ, ಯಾವಾಗಲೂ ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು, ನೋವುಗಳನ್ನು ನಾವು ಎದುರಿಸಿ ನಿಲ್ಲಬೇಕು. ಅವುಗಳ ವಿರುದ್ಧ ಸದೃಢವಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ನಮಗೆ ಮುಂದಿನ ನಲಿವು ಸಿಗಲಿಕ್ಕೆ ಕಾರಣ ಆಗ್ತದೆ. ಯಾವುದೇ ಕಾರಣಕ್ಕೂ ಯಾವ ನೋವಿನಿಂದ ತಪ್ಪಿಸಿಕೊಳ್ಳುವಂಥ, ಹಿಂದೇಟಾಕುವಂಥ ಕಾರ್ಯ ಮಾಡಬಾರ್ದು. ಅದರ ಜೊತೆ ನಾವು ಸನ್ನದ್ಧವಾಗಿ ಹೋರಾಡಿ ಆ ನೋವಿನ ವಿರುದ್ಧ ಜಯಿಸಿದಾಗ ಮಾತ್ರ ಅದರ ಪ್ರತಿಫಲ ಅತ್ಯಂತ ಸಿಹಿಯಾಗಿರ್ತದೆ.